ಪಾಸಿಟಿವ್ ಥಿಂಕಿಂಗ್ ಒಂದು ಇಂಥ ಶಬ್ದ, ಅದನ್ನು ನೀವು ಎಲ್ಲರೂ ಹೇಳಿರ್ತೀರ, ಬೇರೆಯವರಿಗೆ ಸಲಹೆಯನ್ನು ಕೂಡ ಕೊಟ್ಟಿರ್ತೀರ. ಯಾರಾದರೂ ಪ್ರಾಬ್ಲಮ್ನಲ್ಲಿದ್ದಾಗ ನಾವು ಪ್ರೀತಿಯಿಂದ ತಿಳಿಸ್ತೀವಿ ಪಾಸಿಟಿವ್ ಥಿಂಕಿಂಗ್ ಮಾಡಿ ಅಂತ. ಆದರೆ ನಾವು ಸ್ವತಃ ಇಂಥ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಾಗ ನಮ್ಮ ಮನಸ್ಸಲ್ಲಿ ನೆಗೆಟಿವ್ ಥಾಟ್ಸ್ ಬರುತ್ತೆ. ಯಾಕೆ ಹಿಂಗಾಗತ್ತೆ? ಇಂದಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊತೀವಿ ಪಾಸಿಟಿವ್ ಥಿಂಕಿಂಗ್ ಮಾಡೋದು ಎಷ್ಟು ಮುಖ್ಯ, ಪಾಸಿಟಿವ್ ಥಿಂಕಿಂಗ್ನ ಶಕ್ತಿ ಏನು, ಮತ್ತು ನಾವು ಇದನ್ನು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸೋದು. ಸ್ನೇಹಿತರೆ, ಈ ಕಥೆಯಿಂದ ಪಾಸಿಟಿವ್ ಆ್ಯಟಿಟ್ಯೂಡ್ನ ಅದ್ಭುತ ಶಕ್ತಿಯನ್ನು ತಿಳ್ಕೊತೀರಾ. ಹೋಟೆಲ್ ಮ್ಯಾನೇಜರ್ ಜೆರಿ ಹೇಳ್ತಾರೆ, ಆ ದಿನ ರೆಸ್ಟೋರೆಂಟ್ನಲ್ಲಿ ಫುಲ್ ಬುಕ್ಕಿಂಗ್ ಇತ್ತು. ನಾನು ಬೆಳಿಗ್ಗೆಯಿಂದ ತುಂಬ ಫೋಕಸ್ ಕೊಟ್ಟು ನನ್ನ ಟೀಮ್ ಜೊತೆ ಎಲ್ಲ ಕೆಲಸಗಳನ್ನು ಸಕ್ಸಸ್ಫುಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೆ. ಈ ಅವಸರದಲ್ಲಿ ನನ್ನಿಂದ ಒಂದು ತಪ್ಪಾಗತ್ತೆ. ನಾನು ರೆಸ್ಟೋರೆಂಟ್ನ ಬ್ಯಾಕ್ ಡೋರ್ ಲಾಕ್ ಮಾಡೋದನ್ನು ಮರ್ತೋಗಿದ್ದೆ. ಕೆಲ ಸಮಯದ ನಂತರ ಅದೇ ದಾರಿಯಿಂದ 3 ದರೋಡೆಕೋರರು ಕೈಯಲ್ಲಿ ಗನ್ ಹಿಡಿದು ಎಂಟ್ರಿ ಮಾಡ್ತಾರೆ. ಜೇರಿ ತುಂಬ ಪಾಸಿಟಿವ್ ವ್ಯಕ್ತಿಯಾಗಿದ್ದರು. ಜಾಬ್ನಲ್ಲಿ ಎಷ್ಟೇ ಪ್ರೆಷರ್ ಇದ್ದರೂ ಅವ್ರ ಮುಖದಲ್ಲಿ ಯಾವತ್ತೂ ಖುಷಿ ಇರ್ತಿತ್ತು. ಅವ್ರನ್ನ ಯಾರೂ ಯಾವತ್ತೂ ಫ್ರಸ್ಟ್ರೇಷನ್ನಲ್ಲಿ ಕಂಡಿರಲಿಲ್ಲ. ಆದರೆ ಆ ದಿನ ಜೇರಿಯವರ ಒಂದೇ ಒಂದು ತಪ್ಪಿನಿಂದ ಎಲ್ಲರ ಜೀವ ಅಪಾಯದಲ್ಲಿತ್ತು. ಜೇರಿ ಅವರು ಹೇಳ್ತಾರೆ, 3 ಜನ ದರೋಡೆಕೋರರು ಕೈಯಲ್ಲಿ ಗನ್ ಹಿಡಿದು ಬ್ಯಾಕ್ ಡೋರ್ನಿಂದ ರೆಸ್ಟೋರೆಂಟ್ ಒಳಗೆ ಸೇರ್ತಾರೆ ಮತ್ತು ನನ್ನ ಎಲ್ಲ ಕಡೆಯಿಂದ ಸುತ್ತುವರಿಸಿ ಗನ್ ಪಾಯಿಂಟ್ನಲ್ಲಿ ಲಾಕರ್ ಓಪನ್ ಮಾಡೋದಕ್ಕೆ ಫೋರ್ಸ್ ಮಾಡ್ತಾರೆ. ನಾನು ಭಯಪಟ್ಟು ಲಾಕರ್ ಓಪನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ಆದರೆ ಭಯದಿಂದ ನಡುಗುತ್ತಿರೋ ಕೈಯಿಂದ ಕೋಡ್ ತಪ್ಪಾಗುತ್ತೆ. ಇದರಿಂದ ಸಿಟ್ಟಿಗೆದ್ದು ಒಬ್ಬ ದರೋಡೆಕೋರ ನನ್ನನ್ನು ಶೂಟ್ ಮಾಡ್ತಾನೆ. ಒಂದು ಕ್ಷಣಕ್ಕೆ ಏನೂ ಗೊತ್ತಾಗಲಿಲ್ಲ. ನಂತರ ನೋಡಿದಾಗ ನನ್ನ ಹೊಟ್ಟೆಯಿಂದ ರಕ್ತ ನೀರಿನಂತೆ ಹರಿಯುತ್ತಿತ್ತು. ಇದನ್ನು ನೋಡಿ ದರೋಡೆಕೋರರು ಗಾಬರಿಯಿಂದ ಓಡಿ ಹೋಗ್ತಾರೆ. ಅದನ್ನು ನೋಡಿ ಬಾಕಿ ಎಲ್ಲರ ಸಮಸ್ಯೆ ಬಗೆಹರಿಯುತ್ತೆ. ಆದರೆ ನನ್ನ ಕಣ್ಮುಂದೆ ಕತ್ತಲು ಆವರಿಸ್ತಿತ್ತು. ನನ್ನ ಹಾಸ್ಪಿಟಲ್ಗೆ ತಂದು ಸೇರಿಸ್ತಾರೆ. ನಾನು ಡಾಕ್ಟರ್ ಮತ್ತು ಅವರ ಟೀಮ್ನ ಗಮನಿಸಿದೆ. ಅವ್ರ ಮುಖದಲ್ಲಿ ಭಯ ಮತ್ತು ನಿರಾಶೆ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ನಾನು ಬದುಕೋ ಸಾಧ್ಯತೆ ಕಡಿಮೆ ಇದೆ ಅಂತ. ಅಷ್ಟರಲ್ಲಿ ಒಬ್ಬ ವಯಸ್ಸಾದ ನರ್ಸ್ ಬಂದು ನನ್ನ ಕೇಳ್ತಾರೆ, ನಿಮಗೆ ಯಾವುದರಿಂದಾದರೂ ಅಲರ್ಜಿ ಇದೆಯಾ ಅಂತ. ನಾನು ಅಂದೆ, ಹೌದು, ಟ್ಯಾಬ್ಲೆಟ್ಸ್ಗಳಿಂದ. ಇದನ್ನು ಕೇಳಿ ಎಲ್ಲರೂ ಶಾಕ್ ಆಗ್ತಾರೆ. ಯಾರಿಗೂ ನನ್ನಿಂದ ಈ ಥರ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಎಲ್ಲರೂ ನಗೋಕ್ಕೆ ಶುರು ಮಾಡ್ತಾರೆ. ನಾನು ಇಂಥ ಪರಿಸ್ಥಿತಿಯಲ್ಲಿದ್ದರೂ ಈ ರೀತಿ ತಮಾಷೆ ಮಾಡೋದನ್ನು ನೋಡಿ ಎಲ್ಲರ ಸ್ಟ್ರೆಸ್ ಕಡಿಮೆ ಆಗುತ್ತೆ. ನಾನು ಎಲ್ಲರನ್ನ ನೋಡಿ ಹೇಳಿದೆ, ನನ್ನ ಆತ್ಮವಿಶ್ವಾಸ ಹೇಳುತ್ತೆ ನೀವು ನನ್ನ ಕಾಪಾಡ್ತೀರಾ. ನಾನು ದೀರ್ಘಾವಯಸ್ಸು ಹೊಂದಿರೋ ಥರ ನನ್ನ ಮೇಲೆ ಆಪ್ರೇಟ್ ಮಾಡಿ, ನೀವು ಖಂಡಿತವಾಗಿಯೂ ನನ್ನ ಕಾಪಾಡ್ಬೋದು. 18 ಗಂಟೆ ಸರ್ಜರಿ ನಡೆಯುತ್ತೆ. ಡಾಕ್ಟರ್ ತಮ್ಮ ಕೆಲಸ ಮಾಡಿದರು, ನನ್ನ ಜೀವ ಉಳಿಸಿದ್ರು. ಜೇರಿ ಹೇಳ್ತಾರೆ, ಆ ದಿನ ನನ್ನ ಹತ್ರ 2 ಆಪ್ಷನ್ ಇತ್ತು. ಮೊದಲನೇದು, ನನ್ನಲ್ಲಿರುವಂಥ ಆತ್ಮವಿಶ್ವಾಸವನ್ನು ಕಳೆದು ಸೋಲನ್ನು ಒಪ್ಪೋದು. ಎರಡನೇದು, ಈ ಸುಂದರವಾದ ಜೀವನವನ್ನು ಚೂಸ್ ಮಾಡೋದು. ಮತ್ತು ನಾನು ಈ ಜೀವನವನ್ನು ಆಯ್ಕೆ ಮಾಡಿದೆ. ಆ ದಿನ ನಾನು ಪದೇ ಪದೇ ಹೇಳಿದೆ, ನಾನು ಈ ಜೀವನವನ್ನು ಆಯ್ಕೆ ಮಾಡ್ತೀನಿ, ಪ್ರತಿಯೊಂದು ಬಾರಿ, ಯಾವುದೇ ಪರಿಸ್ಥಿತಿಯಲ್ಲಿ. ಸ್ನೇಹಿತರೆ, ಜೇರಿ ಅವ್ರ ಕತೆ ಹೇಳ್ಕೊಡುತ್ತೆ ಯಾವ ರೀತಿ ಪಾಸಿಟಿವ್ ಆ್ಯಟಿಟ್ಯೂಡ್ ಜೀವನ ಮತ್ತು ಮರಣದ ನಡುವೆ ಇಂಥ ದೊಡ್ಡ ವ್ಯತ್ಯಾಸವನ್ನು ಉಂಟು ಮಾಡ್ಬೋದು. ಪ್ರತಿದಿನ ನಮ್ಮ ಹತ್ರ ಇಂಥ ತುಂಬ ಆಪರ್ಚುನಿಟೀಸ್ ಇರ್ತವೆ. ಅಲ್ಲಿ ನಾವು ಆತ್ಮವಿಶ್ವಾಸ, ಶಕ್ತಿ ಮತ್ತು ಒಂದು ಸುಂದರವಾದ ಜೀವನವನ್ನು ಆಯ್ಕೆ ಮಾಡ್ಬೋದು. ಆಯ್ಕೆ ಮಾಡುವ ಸಮಯದಲ್ಲಿ ಒಂದು ವಿಷಯವನ್ನು ನಾವು ತಿಳ್ಕೋಬೇಕು. ಮೆಂಟಲ್ ರಿಯಾಲಿಟಿ ಫಿಸಿಕಲ್ ರಿಯಾಲಿಟಿಗಿಂತ ತುಂಬ ಅವಶ್ಯಕವಾಗಿರುತ್ತೆ. ಸ್ವಾಮಿ ವಿವೇಕಾನಂದರು ರಾಜಯೋಗದಲ್ಲಿ ಹೇಳ್ತಾರೆ, ಯಾವ ರೀತಿ ನಾವು ನಮ್ಮ ಸಾಮರ್ಥ್ಯವನ್ನು ಮನಸ್ಸಿನಲ್ಲಿ ಅಂದ್ಕೊಂಡಿರ್ತೀವಿ, ಅದೇ ರೀತಿ ನಮ್ಮ ಮನಸ್ಸು ನಮ್ಮ ದೇಹ ಅಂದರೆ ಫಿಸಿಕಲ್ ರಿಯಾಲಿಟಿಯನ್ನು ನಿರ್ಮಾಣ ಮಾಡುತ್ತೆ. ಜಗತ್ತಿನಲ್ಲಿ ತುಂಬ ಜನ ಈ ರೀತಿ ಇರ್ತಾರೆ. ಅವ್ರ ಶರೀರದಿಂದ ಡಿಸೇಬಲ್ ಇದ್ದರೂ ಕೇವಲ ಸದೃಢವಾದ ಮನಸ್ಸಿನ ಇಚ್ಛಾಶಕ್ತಿಯಿಂದ ಇಡೀ ಜಗತ್ತನ್ನೇ ಗೆಲ್ಲುವಂತಾಗತ್ತೆ. ಆದರೆ ದುಃಖದ ವಿಷಯ ಏನಂದರೆ, ತುಂಬ ಜನ ಯುವಕರು ಎಲ್ಲ ಅರ್ಹತೆಯನ್ನು ಹೊಂದಿದ್ರೂ ತಮ್ಮ ಸ್ವಂತ ಮನಸ್ಸನ್ನು ಕೂಡ ಗೆಲ್ಲೋಕ್ಕಾಗಲ್ಲ. ಅಂದರೆ ಇದಕ್ಕೆ ಪರಿಹಾರ ಇರೋದು ಪಾಸಿಟಿವಿಟಿಯನ್ನು ಆಯ್ಕೆ ಮಾಡೋದ್ರಲ್ಲಿ. ಸೊ ಚೂಸ್ ಪಾಸಿಟಿವಿಟಿ. ಯಾವತ್ತೂ ಒಳ್ಳೆ ವಿಚಾರಗಳನ್ನು ಆಯ್ಕೆ ಮಾಡಿ. ಯಾಕಂದರೆ ನಮ್ಮ ಜೀವನ
ಈ ವಿಚಾರಗಳನ್ನು ನಿರ್ಮಾಣ ಮಾಡಲ್ಲ. ಈ ವಿಚಾರಗಳು ನಮ್ಮ ಜೀವನವನ್ನು ನಿರ್ಮಾಣ ಮಾಡುತ್ತವೆ. ಇಂಥ ವಿಡಿಯೋಸ್ ನೋಡೋದಕ್ಕೆ ಸಬ್ಸ್ಕ್ರೈಬ್ ಮಾಡಿ NS ದೇಸಾಯಿ ಚಾನಲ್ನ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.